ಕಾರ್ಮಿಕ ಕಾರ್ಖಾನೆಗೆ ಪ್ರವೇಶವಾದರೆ 8 ಗಂಟೆಯ ಕಾಲ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ತಿಂಗಳಿಗೆ ಮಾತ್ರ ಸಂಬಳ ಪಡೆಯುತ್ತಾನೆ. ಅಂತಹ ಕಾರ್ಮಿಕರ ಶ್ರಮದಿಂದ ಈ ಕಾರ್ಖಾನೆ ಏಳಿಗೆಯಾಗಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆಯುತ್ತೆ ಅಂತ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶದ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆ ಸಭಾಂಗಣದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಪ್ರೋತ್ಸಾಹಧನ ವಿತರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ 12 ವರ್ಷಗಳಿಂದ ಕಾರ್ಖಾನೆ ಮತ್ತು ಕಾರ್ಮಿಕರಿಗೆ ಅನೇಕ ಯೋಜನೆಗಳನ್ನ ತಂದಿದೆ. ಉದ್ಯೋಗ ಸೃಷ್ಟಿಗೆ ಉತ್ತೇಜನ, ಉದ್ಯೋಗ ಕ್ಷಮತೆಯ ಬಲವರ್ಧನೆ, ಔಪಚಾರಿಕ ಉದ್ಯೋಗಕ್ಕೆ ಪ್ರೋತ್ಸಾಹ, ಸಾಮಾಜಿಕ ಭದ್ರತೆಯ ವಿಸ್ತರಣೆ ಇನ್ನು ಮುಂತಾದ ಅನೇಕ ಯೋಜನೆಗಳನ್ನ ತಂದಿದೆ. ಒಬ್ಬ ಪ್ರಧಾನಮಂತ್ರಿ ಕಾರ್ಮಿಕರಿಗೆ ಉತ್ತೇಜನ ಕೊಟ್ಟಿದಾಗ ಕಾರ್ಮಿಕರಿಗೂ ಸಹ ಬಲ ಇರುತ್ತೆ. ಆಗ ಅಂತಹ ಕಾರ್ಖಾನೆಯೂ ಕೂಡ ಏಳಿಗೆ ಆಗುತ್ತೆ ಎಂದಿದ್ದಾರೆ. ಸಮಾರಂಭದಲ್ಲಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆ ಪ್ರಾದೇಶಿಕ ಆಯುಕ್ತ ಓಂ ಪ್ರಕಾಶ್ ಸಿಂಗ್, ಮೀನಾಕ್ಷಿ ಸುಂದರಂ, ಭುವನ್ ಸುರೇಶ್, ಕಿಶೋರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಈ ದೇಶದ ಪ್ರಧಾನಮಂತ್ರಿಗಳು ಡೈರೆಕ್ಟ್ ಡಿಬಿಟಿ ಮೂಲಕ ಸುಮಾರು 10,000 ಕೋಟಿನ ಈ 5ವರೆಗೆ ಉದ್ಘಾಟನೆ ಮಾಡಲಿದ್ದಾರೆ. ಕೇಂದ್ರ ಸರ್ಕಾರ ಸುಮಾರು 12 ವರ್ಷಗಳಿಂದ ಅನೇಕ ಯೋಜನೆಗಳನ್ನ ಕಾರ್ಖಾನೆಗಳಿಗೆ, ಕಾರ್ಮಿಕರಿಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡು ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಇದರ ಬೆನಿಫಿಷಿಯರ್ಸ್ ಕೆಲವರು ಮಾತನಾಡಿದರು. ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅನೇಕ ಸವಾಲುಗಳ ಮಧ್ಯೆ ಇವತ್ತು 78-79 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪಡೆದು ಹೊರ ರಾಜ್ಯಗಳ ವಸ್ತುಗಳ ಮೇಲೆ ನಾವು ಡಿಪೆಂಡ್ ಆಗಿದೆ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡು ದೇಶೀಯ ಉತ್ಪನ್ನಗಳನ್ನೇ ಬಹಳಷ್ಟು ಆದ್ಯತೆಯನ್ನು ಕೊಟ್ಟು ಇಸ್ರೋ ಮಂಗಳಯಾನದಲ್ಲಿ ನಾನು ಅವರ ಜೊತೆ 1 ಗಂಟೆ ಅವರ ವೇದಿಕೆಯನ್ನು ಹಂಚಿಕೊಂಡಿದ್ದೆ. ಬೆಳಗ್ಗೆ 5 ಗಂಟೆಗೆ HAL ಏರ್ಪೋರ್ಟ್ಗೆ ಬಂದರು. 7 ಗಂಟೆ 5 ನಿಮಿಷಕ್ಕೆ ಪೀಣ್ಯದ ಇಸ್ರೋಗೆ ಬಂದರು. ಮಂಗಳಯಾನ ಯಶಸ್ವಿಯಾಗಿತ್ತು. ಅಲ್ಲಿದ್ದಂಥ ಪ್ರತಿ ಕಾರ್ಮಿಕರನ್ನ ಎಲ್ಲೋ ದೂರ ನಿಂತಿದ್ರು. ಆಫೀಸ್ ಸ್ಟಾಫ್ ಇರ್ಬೋದು, ಲೇಬರ್ಸ್ ಇರ್ಬೋದು, ಅಲ್ಲಿ ಟೀ ಮಾಡ್ಕೊಡೋರು ಇರ್ಬೋದು, ಸ್ವೀಪರ್ಸ್ ಇರ್ಬೋದು, ಎಲ್ಲರೂ ಹೋಗಿ ಮಾತನಾಡಿ ಬೆಂತಟ್ಟಿ ಆಮೇಲೆ ಅವ್ರ ಭಾಷಣದಲ್ಲಿ ಇದರ ಸಾಧನೆ ಹಿಂದೆ ಕೆಳಮಟ್ಟದ ಕಾರ್ಮಿಕರಿಂದ ಹಿಡಿದು ಮೇಲ್ಮಟ್ಟದ ಸೈನ್ಸಿಸ್ಟ್ವರೆಗೂ ಇದರ ಸಾಧನೆ ಇದೆ. ಅಂದರೆ ಒಬ್ಬ ಪ್ರಧಾನಿ ಒಬ್ಬ ಕಾರ್ಮಿಕರಿಗೆ ಉತ್ತೇಜನ ಮಾಡಿ ಬೆಂತಟ್ಟುವಂಥ ಕೆಲಸ ಮಾಡಿದಾಗ ಅವರು ಏನಾದರೂ ನಾವು ಇನ್ನೂ ಒಂದು ಹೊಸತನ ತರಬೇಕು ಅನ್ನೋ ಭಾವನೆ ನೋಡುತ್ತೆ. ಇವತ್ತಿನ ಫಲಾನುಭವಿಗಳು ಅನೇಕ ಜನ ಕಾರ್ಮಿಕರು ಬಂದಿದ್ದಾರೆ, ಕಾರ್ಖಾನೆಯ ಮಾಲೀಕರು ಬಂದಿದ್ದಾರೆ. ಇನ್ನೂ ಕಡೆ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಡೈರೆಕ್ಟ್ ಲೈವ್ ಹೋಗ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳು 5ವರೆಗೆ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದೆ. ದೆಹಲಿಯ ವಿಜ್ಞಾನ ಈ ದೇಶದಲ್ಲಿ ಬಹಳಷ್ಟು ಸಾಧಕರಿದ್ದಾರೆ. ಈ ದೇಶಕ್ಕೆ ಕೀರ್ತಿ ತಂದುಕೊಟ್ಟಂಥ ಅನೇಕ ಸಂಸ್ಥೆಗಳು ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಹೋದ ವರ್ಷ ನಮ್ಮ ಅಜಿತ್ ಪ್ರೇಮ್ಜಿ ಈ ರಾಜ್ಯದಲ್ಲಿ ಓದುವಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ 1,500 ಕೋಟಿನ ಕೊಡಬೇಕು ಅಂತೇಳಿ ಆ ಉದ್ಯಮಿ 1,000 ಕೋಟಿ ದೇಣಿಗೆಯನ್ನು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಯಾಕೆ ಈ ಮಾತನ್ನು ಕಾರ್ಮಿಕರಿಗೆ ಹೇಳ್ತೀನಿ ಅಂದರೆ, ಕಾರ್ಮಿಕರಿಗೆ ಒಂದು ಕಾರ್ಖಾನೆ ಒಳಗಡೆ ಹೋದರೆ ನಾನೊಬ್ಬ ಕಾರ್ಮಿಕನಾಗಿದ್ದು, ಕಾರ್ಮಿಕ ಮುಖಂಡನಾಗಿದ್ದು, ಹೋರಾಟದಿಂದ ನಾನು ಹೊರಗಡೆ ಬಂದು 8 ಗಂಟೆಗಳ ಕಾಲ ನಿರಂತರವಾಗಿ ಮಿಷನ್ ಮೇಲೆ ಕೆಲಸ ಮಾಡಬೇಕು. ಅವನು ಕೊಟ್ಟಂಥ ಜಾಬ್ನ ಮಾಡಬೇಕು. 30 ದಿವಸಕ್ಕೆ ಮಾತ್ರ ಅವನಿಗೆ ಸಂಬಳ ದೊರೆಯಿತು. ₹1 ಎಲ್ಲೂ ಹೆಚ್ಚು ಸಿಗಲ್ಲ. ಅದರಲ್ಲೇ ಅವನು ಕಾರ್ಮಿಕ ಜೀವನ ಮಾಡೋದು. ಇವತ್ತೇನಾದರೂ ಜಾಬ್ ಸಿಕ್ಕಿದ್ರೆ ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಕಾರ್ಮಿಕರಿಗೆ ಮತ್ತು ಮಾಲೀಕರಿಗೆ ಇಬ್ಬರಿಗೂ ಬೆನಿಫಿಟ್ ಆಗುವಂಥ ಕಾರ್ಯಕ್ರಮ ಇದೆ. ಮೀನಾಕ್ಷಿ ಸುಂದರಂ ಅವರು ಹೇಳ್ತಿದ್ರು, ನಮ್ಮದು ಕೇಂದ್ರ ಸರ್ಕಾರದ ಬಗ್ಗೆ ಒಂದು ಬೇಡಿಕೆ ಇತ್ತು, ಅವ್ರಿಗೆ ಪರ್ಮನೆಂಟ್ ಆಗಬೇಕು ಅನ್ನೋ ಒಂದು ಸಂಗತಿಗಳನ್ನ ಅವರು ಹೇಳ್ತಾರೆ. ಒಂದು ಕಡೆ ರೈತರು ದೇಶದ ಬೆನ್ನೆಲುಬು ಅಂದರೆ ಕಾರ್ಮಿಕರು ಕೂಡ ಈ ದೇಶದ ಬೆನ್ನೆಲುಬು. ಕಾರ್ಮಿಕರು ದುಡಿದು ಆ ಕಾರ್ಖಾನೆಗಳನ್ನ ಉನ್ನತ ಸ್ಥಿತಿಗೆ ತಂದು ಅದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದರೆ ಅದರಿಂದ ಪ್ರತಿಯೊಬ್ಬ ಕಾರ್ಮಿಕರ ಶ್ರಮ ಇರುತ್ತೆ. ಕಾರ್ಖಾನೆಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಚಿಂತಾಮಣಿ ಅಂತ ಒಂದು ಕುಗ್ರಾಮದಲ್ಲಿ ಹುಟ್ಟರು.
ಸುಧಾಮೂರ್ತಿಯವರು ಮೈಸೂರು, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಸಂಸ್ಥೆ ದೇಶಕ್ಕೆ ಕೀರ್ತಿ ತಂದಿದೆ. ಕಾರ್ಮಿಕರು ಒಂದು ಕಡೆ ಸೌಲಭ್ಯ, ಇನ್ನೊಂದು ಕಡೆ ಆ ಕಾರ್ಖಾನೆಯ ಏಳಿಗೆ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದರೆ ಕಾರ್ಖಾನೆ ಯಶಸ್ವಿಯಾಗುತ್ತೆ. ನನ್ನ ಸ್ನೇಹಿತ ಒಬ್ಬ ಪೀಣ್ಯದಲ್ಲಿ ವೆಂಕಟೇಶ್ ಅಂತ ಒಂದು ಕಾರ್ಖಾನೆ ಇಟ್ಟಿದ್ದಾರೆ, ರಬ್ಬರ್ ಇಂಡಸ್ಟ್ರಿ. ಸಣ್ಣ ಸಣ್ಣ ಏರೋಸ್ಪೇಸ್ಗೆ ಅದಕ್ಕೆ ಬೇಕಾದಂಥ ರಬ್ಬರನ್ನು ತಯಾರು ಮಾಡ್ತಾರೆ. ಅವರು ಹಾಸನದವರು, ಸುಮಾರು 5 ಕಂಪನಿಗಳನ್ನ ಮಾಡಿದ್ದಾರೆ. ಅವರ ಈ ಇತಿಹಾಸ, ಅವರ ಹಿಸ್ಟ್ರಿ ಕೇಳಿದ್ರೆ ನಮಗೆ ಸಂತೋಷ ಆಗುತ್ತೆ. ಅವ್ರ ಕಾರ್ಖಾನೆಯಲ್ಲಿ ಎಲ್ಲರಿಗೂ ಮಧ್ಯಾಹ್ನ ಜೊತೆಲಿ ಊಟ, ಅವ್ರ ಜೊತೆಲಿ ಊಟ. ಯಾರಾದರೂ ಮದುವೆ ಆದ ಎಂಪ್ಲಾಯಿ ಅವರಿಗೆ 1 ಲಕ್ಷ 2 ಲಕ್ಷ ಹಣ ಕೊಡ್ತಾರೆ. 5 ವರ್ಷ ಸರ್ವಿಸ್ ಆದರೂ ಸ್ಕೂಟರ್ ಕೊಡಿಸ್ತಾರೆ. ಮೊದಲನೇ ಮಗು ಆದರೆ ಅವರು 1 ಲಕ್ಷ ಕೊಡ್ತಾರೆ, 2ನೇ ಮಗು ಆದರೆ 1 ಲಕ್ಷ ಕೊಡ್ತಾರೆ. ಈ ರೀತಿ ಅನೇಕ ಸೌಲಭ್ಯಗಳನ್ನ